ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಚಂದ ಅದ್ರಿ ಅಂದ್ಕೊಂಡಿನಿ. ನಾನು ಚೆನ್ನಾಗಿದ್ದೀನಿ, ಚಂದ ಅದೀನಿ. ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ, ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಬಿಸ್ಕೆಟ್ ರೆಡಿ ಮಾಡೀನಿ. ಅದನ್ನು ಹ್ಯಾಂಗೆ ಮಾಡೀನಿ, ಯಾವ್ಯಾವ ಐಟಮ್ ಯೂಸ್ ಮಾಡ್ಕೊಂಡು ಮಾಡೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ. ಬರ್ರಿ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇದಕ್ಕೆ ಬಂದುಬಿಟ್ಟು ತುಪ್ಪ ಯೂಸ್ ಮಾಡೀನಿ. ತುಪ್ಪ ಮತ್ತು ಸಕ್ಕರೆ ಪುಡಿ, ಗೋಧಿ ಹಿಟ್ಟು, ಸೋಡಾ ಎಷ್ಟು ಯೂಸ್ ಮಾಡೀನಿ. ಸ್ವಲ್ಪ ಮೊದಲು ತುಪ್ಪ ಹಾಕ್ಕೊಂಡು ತುಪ್ಪ ಅಥವಾ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಪುಡಿನ ಚೆನ್ನಾಗಿ ಕಲಿಸ್ಕೋಬೇಕು. ನಂತರ ಸೋಡಾ ಹಾಕ್ಕೊಂಡೀನಿ. ಈಗ ಹಿಟ್ಟು ಹಾಕ್ಕೊಳಕತ್ತೀನಿ ನೋಡಿರಿ. ತುಪ್ಪನೂ ಯೂಸ್ ಮಾಡ್ಕೋಬೋದು ಮತ್ತು ಎಣ್ಣೆನೂ ಯೂಸ್ ಮಾಡ್ಕೋಬೋದು. ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ರೀ. ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ತುಪ್ಪದಲ್ಲಿ ಸಕ್ಕರೆ ಪುಡಿ ಚೆನ್ನಾಗಿ ಬೆರಿಬೇಕಂತೇಳಿ ಚೆನ್ನಾಗಿ ಕಲಿಸ್ಕೋಬೇಕು ರೀ. ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಈ ಗೋಧಿ ಹಿಟ್ಟನ್ನ ತೊಗೊಂಡು ಕಲಿಸ್ಕೋಬೇಕು. ಇನ್ನೊಂದು ಐಟಮ್ ಹೇಳಿ ಮಾಡ್ತಿದ್ದೆ, ಹಾಲು ಒಂದು ತೊಗೊಂಡಿನಿ. ಹಾಲು ಯೂಸ್ ಮಾಡಿ ಹಾಲು ತೊಗೊಂಡು ಸ್ವಲ್ಪ ನಾದ್ಕೋಬೇಕು. ಸ್ವಲ್ಪ ಹಾಕೋತ ಅಷ್ಟು ತೀರ ಅಂತ ಆಗಬಾರ್ದು. ಸ್ವಲ್ಪ ಗಟ್ಟಿ ಚಪಾತಿ ಹಿಟ್ಟು ಥರ ಹಾಕಬೇಕು. ನಾವು ಉಂಡೆ ಮಾಡೋದ್ರಿಂದ ಸ್ವಲ್ಪ ಗಟ್ಟಿ ಇದ್ರೆ ನಡೀತೈತೆ. ಸ್ವಲ್ಪನೇ ಹಾಲು ಹಾಕೋತ ಈ ಥರ ಗಟ್ಟಿಯಾಗಿ ಕಲಿಸ್ಬೇಕು. ಇದನ್ನು ನೋಡಾಕತ್ತೀರಿ ಹೆಂಗೆ ಮಾಡಾಕತ್ತೀನಿ ಅಂತ ನೋಡಿರಿ. ಹಿಂಗೆ ಕಲಿಸ್ಬೇಕು ಚಂದಾಗ. ಕಲಿಸಿದ ನಂತರ ಒಂದು ಪ್ಲೇಟ್ ತೊಗೋತೀನಿ. ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಬೆಣ್ಣೆ ಏನಾದರೂ ಆಗಲಿ ಅದಕ್ಕೆ ಹಚ್ಬೇಕು ರೀ. ಹಚ್ಕೊಂಡು ಈ ಥರ ಸಣ್ಣದು ಉಂಡೆ ಮಾಡ್ಕೊಂಡು ಇಟ್ಕೋಬೇಕು ರೀ. ಎಲ್ಲನೂ ಪ್ಲೇಟ್ ಎಷ್ಟು ಹಿಡಿತೈತೆ ಅಷ್ಟು ಇಟ್ಕೋಬೋದು. ನಾವು ಅದಕ್ಕೆ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ಚೋಕ್ ಮಾಡ್ಕೋಬೋದು, ರೌಂಡ್ ಮಾಡ್ಕೋಬೋದು, ಯಾವ್ದು ಬೇಕಾದರೂ ಮಾಡ್ಕೋಬೋದು. ಅದ್ರ ಮೇಲೆ ನಮ್ಗೆ ಯಾವುದು ಡೆಕೋರೇಷನ್ ಇಷ್ಟ ಆಕೈತೆ ಆ ಥರ ಡೆಕೋರೇಟ್ ಮಾಡ್ಕೋಬೋದು. ಮೇಲೆ ಅಥವಾ ಏನಾದರೂ ಫ್ರೂಟ್ಸ್ ಹಾಕ್ಬೋದು, ಡ್ರೈ ಫ್ರೂಟ್ಸ್ ಹಾಕ್ಬೋದು. ಯಾವುದಾದ್ರೂ ಫ್ರೂಟ್ಸ್ ಬಿಡ್ತಲ್ಲ ಅವನ್ನೆಲ್ಲ ಹಾಕ್ಬೋದು ರೀ. ನಮ್ಗೆ ಏನು ಅನುಕೂಲ ಆಕೈತೆ ಅದನ್ನು ಹಾಕ್ಬೋದು. ಸೊ ಫೈನಲಿ ಇಷ್ಟ ಆಗ್ಯಾವ ರೀ. ಅರ್ಧ ಹಿಟ್ಟೊಳಗೆ ಹಿಟ್ಟಾಗೈತೆ ರೀ. 2 ಕಪ್ ಹಿಟ್ಟಿನ ಬರೋ ಐಟಮ್ ರೀ. 2 ಕಪ್ ಹಿಟ್ಟು ಮತ್ತು 1 ಕಪ್ ಸಕ್ಕರೆ ಪುಡಿಯೋದು. ಮತ್ತು ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ ಅಥವಾ ಮತ್ತು ಗಟ್ಟಿ ಇರೋದು ಯಾವ್ದು ಬೇಕಾದ್ರೂ ನೀವು ಇಟ್ರಿ. ಸ್ವಲ್ಪ ಕಾಯಕ್ಕೆ ಇಡ್ಬೇಕು ರೀ. ಆಮೇಲೆ ಈ ಥರ ಎಲ್ಲನೂ ರೆಡಿ ಮಾಡ್ಕೋಬೇಕು ರೀ. ರೆಡಿ ಮಾಡಿಕೊಂಡು ಈ ಥರ ಗ್ಯಾಸ್ ಮ್ಯಾಗ ಇಡ್ಬೇಕು ರೀ. ಸ್ವಲ್ಪ 10 ನಿಮಿಷ ಇಡ್ಬೇಕು ರೀ. 10 ನಿಮಿಷ 5 ನಿಮಿಷ ಬಿಟ್ಟು ವಾಪಸ್ ಈ ಥರ ಹೊಳ್ಸಾಕ್ಬೇಕು ರೀ. ಹೊಳ್ಸಾಕಾಗ ಸ್ವಲ್ಪ ಲೇಟ್ ಆಗಿರೋದ್ರಿಂದ ನೋಡಿ ಹೆಂಗೆ ಹೊತ್ತೇವೆ ರೀ. ಈ ಥರ ಜಲ್ದಿನೇ ಹೊಳ್ಸಾಕಕ್ಕೆ ಹೋಗ್ಬೇಕು ರೀ. ಜಾಸ್ತಿ ಉರಿ ಇರೋದ್ರಿಂದ ಸ್ವಲ್ಪ ಹತ್ಯಾವ. ಸೊ ದಂಡಿ ಕಡೆ ಏನೂ ಹತ್ತಿಲ್ಲ, ಬರೋಬ್ಬರಿ ಅದಾವ ಅಂತೇಳಿ ನಾ ಹೊಳ್ಸಾಕತ್ತೀನಿ. ನೀವು ಹೊಳ್ಸಾಕೋಬೋದು ರೀ. ಸೊ ಫೈನಲಿ ಬಿಸ್ಕೆಟ್ ರೆಡಿ. ಸಬ್ಸ್ಕ್ರೈಬ್ ಮಾಡಿ.